ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನ ಕರೆದಿರೋದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅಂತೂ ಕೆಂಡಾಮಂಡಲವಾಗಿದೆ. ಹೇಗಾದರೂ ಮಾಡಿ ಅವರು ಉದ್ಘಾಟನೆ ಮಾಡೋದನ್ನ ತಡಿಬೇಕು ಅಂತ ಕಾನೂನಿನ ಮೊರೆ ಕೂಡ ಹೋಗಿದ್ರು. ಆದರೆ ಪ್ರತಾಪ್ ಸಿಂಹ ಸೇರಿ ಇನ್ನಿತರರು ಸಲ್ಲಿಸಿದ್ದಂತಹ ಪಿಎಲ್ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ಈ ನಿಟ್ಟಿನಲ್ಲಿ ಪ್ರತಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಕೂಡ ಮಾತಾಡ್ತಾ ಅವರು ಒಂದು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಏನದು ಬಾಂಬ್ ಅಂತ ಅಂದ್ರೆ, ಇನ್ಮುಂದೆ ದಸರಾ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಒಂದು ಕಾನೂನನ್ನ ತರ್ತಾರಂತೆ. ಆ ಕಾನೂನು ಯಾವ ಕಾನೂನು ಅಂತಂದ್ರೆ, ಸ್ವಧರ್ಮೀಯರಲ್ಲದೆ, ಹಿಂದೂಗಳಲ್ಲದೆ ಬೇರೆ ಧರ್ಮೀಯರು ಈ ದಸರಾ ಉದ್ಘಾಟನೆ ಮಾಡುವ ಹಾಗಿಲ್ಲ ಅಂತ ರೂಲ್ಸ್ ತರ್ತಾರೋ ಅಥವಾ ಏನ್ ರೂಲ್ಸ್ ತರ್ತಾರೋ ಗೊತ್ತಿಲ್ಲ. ಆದರೆ ದಸರಾ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಹೊಸ ಕಾನೂನು ತರ್ತೀವಿ, ನಮ್ಮ ಪಕ್ಷ ಏನಾದರೂ ಅಧಿಕಾರಕ್ಕೆ ಬಂದ್ರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ದಸರಾ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಸರಾ ಉದ್ಘಾಟನೆಗೆ ನಮ್ಮ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂದರೆ ಹೊಸ ಕಾನೂನನ್ನ ತರ್ತೀವಿ ಅಂತ ಹೇಳಿದ್ದಾರೆ. ಏನ್ ಕಾನೂನು ತರ್ತಾರೆ? ದಸರಾ ಉದ್ಘಾಟನೆಗೆ ಮುಸ್ಲಿಮರು ಭಾಗಿಯಾಗೋಂಗಿಲ್ಲ ಅಂತ ತರ್ತಾರಾ, ಅಥವಾ ಇನ್ನು ಮುಂದೆ ಈ ತರ ನಾಡ ಹಬ್ಬ ದಸರಾದಲ್ಲಿ ಯಾರ್ಯಾರು ಪಾಲ್ಗೊಳ್ಬೇಕು, ಯಾರ್ಯಾರು ಪಾಲ್ಗೊಳ್ಳಬಾರ್ದು, ಮತ್ತು ಉದ್ಘಾಟನೆಯ ಸಂದರ್ಭದಲ್ಲಿ ಯಾವ ಧರ್ಮೀಯರನ್ನ ಕರೆಸಬೇಕು, ಯಾವ ಧರ್ಮೀಯರನ್ನ ಕರೆಸಬಾರ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವರು ಕಾನೂನನ್ನ ತರ್ತಾರಂತೆ. ಮೊದಲಿಗೆ ಆರ್ ಅಶೋಕ್ ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನ ಕೇಳಿಸ್ಕೊಳ್ಳೋಣ. ಆದಾದ ಮೇಲೆ ಈ ವಿಚಾರದ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಯಾಕೆ ಟಾರ್ಗೆಟ್ ಮಾಡ್ತೀರಾ? ಎಲ್ಲ ಧರ್ಮದಲ್ಲಿ ಏನೇನು ತಪ್ಪಿದೆ ಹೇಳ್ಬಿಟ್ಟು ಹಿಂದೂ ಧರ್ಮದಲ್ಲಿ ಏನೇನು ತಪ್ಪಿದೆ ಹೇಳಿ. ಇಲ್ಲ ಸರಿ, ಹಿಂದೂ ಧರ್ಮ ಸರಿ ಅನ್ನೋದಾದ್ರೆ ಎಲ್ಲ ಧರ್ಮದಲ್ಲೂ ಏನೇನು ಸರಿ ಇದೆ ಒಳ್ಳೇದು ಹೇಳಿ. ಅದನ್ನು ಅದು ಬಿಟ್ಬಿಟ್ಟು ಹಿಂದೂ ಧರ್ಮನೇ ಟಾರ್ಗೆಟ್ ಮಾಡೋ ಅಂತ ನಿಮ್ಮ ಓಟಿನ ಓಲೈಕೆ ಇಡೀ ರಾಜ್ಯದ ಜನ ನಿಮ್ಮ ಪಾರ್ಟಿಗೆ ನಿಮಗೆಲ್ಲ ಚೀಮಾರಿ ಹಾಕುವಂಥ ಕಾಲ ಹತ್ರ ಬರ್ತಾ ಇದೆ. ಚೀಮಾರಿ ಹಾಕ್ತಾರೆ ನಿಮಗೆಲ್ಲ. ಏನೋ ಚುನಾವಣೆಯಲ್ಲಿ ಗೆದ್ದುಬಿಟ್ಟಿದ್ದೀನಿ, ಇರೋದಿನ್ನು 2 ವರ್ಷ ಅಷ್ಟೇ ನಿಮ್ಮದು. ನೀವೇನೇನು ಮಾಡಿದಿರೋ ಈ ಅವಾಂತರಗಳು ನಮ್ಮ ಸರ್ಕಾರ ಬಂದ ತಕ್ಷಣ ಈ ಅವಾಂತರಗಳನ್ನೆಲ್ಲ ತೆಗೆದಾಕ್ತೀರಿ, ಗ್ಯಾರಂಟಿ ತೆಗೆದಾಕ್ತೀರಿ. ಈ ಅವಾಂತರಗಳು, ಈ ಚಾಮುಂಡೇಶ್ವರಿ ದಸರಾ ಬಗ್ಗೆ ನೀವೇನು ಮಾಡಿದ್ದೀರಾ ಅದಕ್ಕೂ ಒಂದು ಕಾನೂನನ್ನು ತರ್ತೀರಿ ನಾವು. ಮತ್ತು ನೀವು ಹೌದು, ಈಗ ದಸರಾವನ್ನು ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ದಸರಾವನ್ನು ಯಾಕೆ ಫಿಕ್ಸ್ ಮಾಡ್ತೀರಾ? ಪಂಚಾಂಗ ನೋಡಿ ಫಿಕ್ಸ್ ಮಾಡೋದು. ಯಾವ ಡೇಟು, ಟೈಮು, ಸೆಕೆಂಡ್ಸ್ ಎಲ್ಲ ನೋಡಿ ಪಂಚಾಂಗ ನೋಡಿ ಫಿಕ್ಸ್ ಮಾಡೋದು. ಮತ್ತು ಹಿಂದೂದಲ್ಲ ಅಂದರೆ ಯಾಕೆ ಮಾಡ್ತೀರಾ? ಪಂಚಾಂಗನ ಯಾಕೆ ನೋಡ್ತೀರಾ? ನೋಡಬೇಡಿ. ಈಗ ಯದುವಂಶದವ್ರನ್ನ ಯಾಕೆ ಕರಿತೀರಾ? ನಾಡ ಹಬ್ಬ ಅಂತ ಹೇಳಿದ್ಮೇಲೆ ನೀವೆಲ್ಲರನ್ನೂ ಕರೀರಿ, ಊರಾಗಿರೋರೆಲ್ಲರನ್ನೂ ಹೋಗಿ ಕರೀರಿ. ವಿಶೇಷವಾಗಿ ಮೈಸೂರು ಅರಮನೆಗೆ ಹೋಗಿ ಮಹಾರಾಣಿಯವ್ರನ್ನ ಕರಿತೀರಲ್ಲ, ಯಾಕೆ ಕರಿತೀರಾ? ಇದೆಲ್ಲ ಅವತ್ತಿಂದ ಹಿಂದೂ ಪರಂಪರೆಯಲ್ಲಿ ಬಂದಿರತಕ್ಕಂಥದ್ದು. ಪ್ರಾರಂಭ ಮಾಡಿದವರು ಯಾರು? ವಿಜಯನಗರದ ಅರಸರು. ಅವರೇನು ಮುಸಲ್ಮಾನರಾಗಿದ್ದಾರ? ಪ್ರಾರಂಭ ಮಾಡಿದ್ದೇನಕ್ಕೆ? ಹಿಂದೂ ಅಂತಾನೆ ಪ್ರಾರಂಭ ಮಾಡಿದ್ದು. ನೀವು ಅದನ್ನ ಮುಚ್ಚಾಕಿ ಇದು ನಾಡ ಹಬ್ಬ, ಹೌದು ನಾಡ ಹಬ್ಬ ಇಲ್ಲ ಅಂತ ಹೇಳಿದಾರೆ ಯಾರು? ನೋಡಿ, ಅದು ಕೋರ್ಟು ಈ ವಿಚಾರವಾಗಿ ಸರ್ಕಾರ ಏನು ಮಾಡಿದೆ ಇದನ್ನು ನಾಡ ಹಬ್ಬ ಆ ಥರದ ವಿಚಾರವಾಗಿ ಅವ್ರು ಹೇಳಿರ್ಬೋದು ಕೋರ್ಟಲ್ಲಿ. ಅವ್ರನ್ನ
ಉದ್ಘಾಟನೆಗೆ ಕರೆಯುವಂಥದ್ದು ಸರ್ಕಾರದ ಒಂದು ಅವ್ರ ಕರ್ತವ್ಯನೋ ಅವ್ರಿಗೆ ಏನೋ ಅಧಿಕಾರ ಅಂತ ಮಾಡಿರ್ಬೋದು ಅಷ್ಟೇ. ಯಾವುದೇ ಕಾನೂನು, ನಾನು ಹೇಳ್ತಾ ಅದಕ್ಕೆ ಕಾನೂನು ತರ್ತೀರಿ ಅಂತ ಹೇಳೋದು. ಏನು ಕಾನೂನುಗಳಿಲ್ಲ, ಅದಕ್ಕೆ ಕೋರ್ಟಲ್ಲಿ ವಜಾ ಆಗಿದೆ. ದಸರಾಗೆ ಕಾನೂನೇನು ಇಲ್ಲ, ಹಿಂಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಕಾನೂನೇನು ಇರಲಿಲ್ಲ. ನಂಬಿಕೆ ಅದೆಲ್ಲ ಹಿಂದೂ ಸಂಪ್ರದಾಯ, ಹಿಂದೂ ಪಂಚಾಂಗದ ಪ್ರಕಾರ ನಡ್ಕೊಂಡು ಹೋಗ್ತಾ ಇತ್ತು. ಈ ಸಿದ್ದರಾಮಯ್ಯನವ್ರು ಬಂದಮೇಲೆ ಈಗ ಒಂದು ರೀತಿ ಮುಲ್ಲಾಗಳ ಸರ್ಕಾರ, ತಾಲಿಬಾನ್ ಸರ್ಕಾರ ಇರೋದ್ರಿಂದ ಈ ಪಂಚಾಂಗನೆತ್ತು ಪಕ್ಕಕ್ಕೆ ಇಟ್ಬಿಟ್ಟವ್ರೆ. ಅದಕ್ಕೆ ಇದಕ್ಕೊಂದು ಕಾನೂನನ್ನು ತರಬೇಕು. ಯಾಕಂದರೆ ಈ ಥರ ಸಿದ್ದರಾಮಯ್ಯನವ್ರು ಮಾಡ್ತಾರೆ ಅಂತ ಕರ್ನಾಟಕ ಜನ ಯಾವತ್ತೂ ತಿಳ್ಕೊಂಡಿರಲಿಲ್ಲ. ಚಾಮುಂಡೇಶ್ವರಿ ನಮ್ದಲ್ಲ, ನಾಡ ಹಬ್ಬ ನಮ್ದಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಈ ಮನುಷ್ಯ ಪದೇ ಪದೇ ಹೇಳ್ತಾನಲ್ಲ, ಏನೋ ಚಾಮುಂಡೇಶ್ವರಿ ಬಗ್ಗೆ, ದಸರಾ ಬಗ್ಗೆ ಹಂಗಂತ ಹೋಗ್ಬಿಟ್ಟು ಒಂದ್ಸರಿ ಯಾವುದಾದ್ರೂ ಮುಸ್ಲಿಮ್ ಹಬ್ಬಕ್ಕೆ ಹೋಗ್ಬಿಟ್ಟು ಬಕ್ರೀದ್ಗೋ, ಆಮೇಲೆ ಉರುಸೋ, ಈದ್ ಮಿಲಾದ್ಗೋ ಹೋಗ್ಬಿಟ್ಟು ಇದು ಮುಸ್ಲಿಮರ ಹಬ್ಬ ಅಲ್ಲ, ಇದು ನಾಡ ಹಬ್ಬ ಅಂತ ಹೇಳ್ಬಿಡ್ಲಿ. ಅಲ್ಲೂ ನಾವು ಪಂಚಾಂಗ ಹಿಡ್ಕೊಂಡು ಡೇಟ್ಗಳೆಲ್ಲ ಫಿಕ್ಸ್ ಮಾಡೋಣ. ಆಮೇಲೆ ಅವ್ರ ಹಬ್ಬಗಳಿಗೂ ಆಮೇಲೆ ನಾವು ಯಾರಾದರೂ ಹಿಂದೂಗಳ ಉದ್ಘಾಟನೆ ಮಾಡ್ಸೋಣ, ನಾವು ಹಿಂದೂಗಳ ಕೈಲಿ ಉದ್ಘಾಟನೆ ಮಾಡ್ಸೋಣ. ಅದಕ್ಕೂ ಹಿಂದೂಗಳ ಕೈಲಿ ಉದ್ಘಾಟನೆ ಮಾಡ್ಸೋಣ, ಏನು ತಪ್ಪೇನಿದೆ? ಈ ಚಾಮುಂಡೇಶ್ವರಿಗೆ ಮುಸಲ್ಮಾನ್ ಬಂದು ಪೂಜೆ ಮಾಡ್ಬೋದು ಅಂತ ಅವ್ರ ಧರ್ಮದಲ್ಲಿ ಇಲ್ಲದೆ ಇದ್ರೂ ನೀವು ಬಲವಂತವಾಗಿ ತಂದಿದ್ದೀರ. ಹಾಗೆ ನಾಳೆನೂ ನಾವು ಅವರ ಮುಸ್ಲಿಮರ ಹಬ್ಬಗಳಿಗೆಲ್ಲ ಹಿಂದೂಗಳನ್ನ ಕರ್ಕೊಂಡೋಗಿ ಉದ್ಘಾಟನೆ ಮಾಡಿಸೋದು ತಪ್ಪೇನಿದೆ?